ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ತುಂಬಾ ಹದಗೆಟ್ಟಿದ್ದು ರೈತರು ಮತ್ತು ಸಾಮಾನ್ಯ ಜನರ ಕಷ್ಟ ಕೇಳುವವರಿಲ್ಲದಂತಾಗಿದೆ ಎಂದು ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಆರೋಪಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 4 ರಾಗಿ ಖರೀದಿ ಕೇಂದ್ರಗಳಿದ್ದು ಈ ಕೇಂದ್ರಗಳಲ್ಲಿ ತೂಕದ ಅಳತೆಯಲ್ಲಿ 4 ಕೆಜಿ ರಾಗಿಯನ್ನು ಕಳೆಯುತ್ತಾರೆ ಹಾಗೂ ರೈತರಿಂದ ರಾಗಿ ಖರೀದಿಸಲು ಬ್ರೋಕರ್ ಮುಖಾಂತರ ಲಂಚವನ್ನು ಕೇಳುತ್ತಿದ್ದಾರೆ ಎಂದು ರೈತರು ಸಂಕಷ್ಟ ತೋಡಿಕೊಳ್ಳುತ್ತಿದ್ದಾರೆ. ತಾಲೂಕಿನ ವಾಣಿಜ್ಯ ಬೆಳೆ ತಂಬಾಕಾಗಿದ್ದು ಇಂದು ತಂಬಾಕಿಗೆ ಸೂಕ್ತ ಬೆಲೆ ಸಿಗದೆ ತಂಬಾಕನ್ನು ರೈತರು ಸುಟ್ಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಬೆಳೆಗೆ ಸೂಕ್ತ ಬೆಲೆಗಾಗಿ ರೈತ ಸಂಘಗಳು ತಂಬಾಕು ಮಂಡಳಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುವುದರ ಮೂಲಕ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ರೈತರೊಂದಿಗೆ ಕೈಜೋಡಿಸಬೇಕಾಗಿದ್ದ ಮಾನ್ಯ ಸಚಿವರು ಮೌನ ವಹಿಸಿದ್ದಾರೆ. ಪ್ರತಿ ವಿಚಾರಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸುವ ಸಚಿವರು ಜಿಎಸ್ಟಿ ರೂಪದಲ್ಲಿ ತಂಬಾಕಿನಿಂದ ಬರುವ 40% ಆದಾಯವನ್ನು ರಾಜ್ಯ ಸರ್ಕಾರವು ಪಡೆಯುತ್ತಿದ್ದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಷ್ಟೇ ಜವಾಬ್ದಾರಿ ಇದ್ದು ರಾಜ್ಯ ಸರ್ಕಾರ ರೈತರ ಕಣ್ಣೀರ ಮೇಲೆ ರಾಜಕೀಯ ಮಾಡುವುದನ್ನು ಬಿಟ್ಟು ಇಂತಹ ವಿಚಾರಗಳಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಹಿರಿಯ ವಯಸ್ಸಿನ ಇವರು ದ್ವೇಷದ ರಾಜಕಾರಣವನ್ನು ತಾಲೂಕಿನಲ್ಲಿ ಮಾಡುತ್ತಿದ್ದು ಇದರಿಂದಾಗಿ ತಾಲೂಕಿನ ಜನತೆ ಬಹಳ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಇವರು ನನ್ನ ಮೇಲಿನ ದ್ವೇಷಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಬೆಂಬಲಿಗರಿಗೆ ತೊಂದರೆ ನೀಡುತ್ತಿದ್ದಾರೆ. ಇವರಿಗೆ ನೈತಿಕತೆ ಇದ್ದರೆ ಚುನಾವಣೆಯಲ್ಲಿ ನಿಂತು ನನ್ನನ್ನು ಸೋಲಿಸಲು ಎಂದು ಸವಾಲ್ ಹಾಕಿದರು. ಹಾಗೂ ಇದೇ ರೀತಿಯ ಬೆಳವಣಿಗೆಯನ್ನು ಮುಂದುವರೆಸಿದ್ದಲ್ಲಿ ಇವರ ವಿರುದ್ಧ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿ ಮಾಜಿ ಸದಸ್ಯ ಎಟಿ ರಂಗಸ್ವಾಮಿ, ಪುರಸಭೆ ಮಾಜಿ ಅಧ್ಯಕ್ಷ ಕೆ ಮಹೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಐಲಾಪುರ ರಾಮು, ಮುಖಂಡರಾದ ಸಿಎನ್ ರವಿ, ಕಂಪ್ಲಾಪುರ ಕುಮಾರ್, ವಿದ್ಯಾಶಂಕರ್, ಪೆಪ್ಸಿ ಕುಮಾರ್, ಬೆಕ್ಕರೆ ಗಣೇಶ್ ಹಾಗೂ ಅಪೂರ್ವ ಮೋಹನ್ ಉಪಸ್ಥಿತರಿದ್ದರು. ಹಿರಿಯಾಪಟ್ಟಣ ತಾಲೂಕಲ್ಲಿ ಇವತ್ತೇನು ವ್ಯತ್ಯಾಸಗಳಾಗಿವೆ ಅನ್ನೋ ವಿಚಾರವನ್ನ ಚರ್ಚೆ ಮಾಡಲಿಕ್ಕೋಸ್ಕರ ತಮ್ಮ ಹಂಚ್ಕೊಳ್ಳಕ್ಕೆ ತಮ್ಮನ್ನೆಲ್ಲ ಇವತ್ತು ಆಹ್ವಾನಿಸಿದ್ವಿ. ಮೊದಲನೇದಾಗಿ ಬಹಳ ಪ್ರಾಮುಖ್ಯತೆ ಇರುವಂತಹ ವಿಷಯ ಅಂತ ಹೇಳಿದ್ರೆ ಇವತ್ತು ಈ ತಾಲೂಕಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ರೈತರು ಆಯ್ತಾರಂತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಸುಸ್ತಾಗಿ ಇವತ್ತೇನು ಮಾಡಕ್ ದೋಷಕ್ಕಾಗ್ದೇ ಇವತ್ತು ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಮೂಟೆಗೆ 4 ರಿಂದ 5 ಕೆಜಿ ರಾಗಿ ತೆಗಿತಾರೆ ಅಂತ ಇವತ್ತು ರೈತರು ಕಂಪ್ಲೇಂಟ್ ಇದೆ. ಇವತ್ತು ಮೊದಲು 4 ಕೆಜಿ ತೆಗಿತಿದ್ರು, ರೈತರ ಹೋಟ ಮಾಡಿದ್ಮೇಲೆ 5 ಕೆಜಿ ತೆಗಿತಾ ಇದ್ದಾರೆ. ಜೊತೆಗೆ ಒಂದು ಮೂಟೆಗೆ 105 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಇವ್ ಯಾವನು ಸದ್ಯ ನಾವು ಅವ್ರಿಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಯಿಶ್ಚರ್ ಸರಿ ಇಲ್ಲ, ನಿಮ್ ರಾಗಿ ಇವತ್ತು ಹಾಕ್ಸ್ಕೊಳ್ಳೋದಿಲ್ಲ, ನಿಮ್ ಡೇಟ್ ಇಲ್ಲ ಅಂತ ಇವತ್ತು ರೈತರುಗಳಿಗೆ ತೊಂದರೆಗಳನ್ನು ಕೊಡೋದ್ರ ಮುಖಾಂತರ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಈ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ನಡೀತಾ ಇದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು. ಅವ್ರೇನು ಅಧಿಕಾರಿ ಇದ್ದಾರೆ, ಅವರು ಇಲ್ಲ ಮಿನಿಸ್ಟರ್ ಮಗನಿಗೆ ಹೇಳ್ತೀನಿ ಅಂತ ಏನೇ ಒಂದು ಪ್ರಶ್ನೆ ಕೇಳಿದ್ರು ಮಿನಿಸ್ಟರ್ ಮಗನಿಗೆ ಹೇಳ್ತೀನಿ ನಿತಿನ್ ಅವ್ರಿಗೆ ಅಂತ ಒಂದು ವಿಡಿಯೋ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದು. ಅದು ನಿಮ್ಮ ಪತ್ರಕರ್ತರೇ ಅದನ್ನೊಂದು ಕಳಿಸಿದಂತ ವಿಡಿಯೋ ಅದು. ಆದ್ರಿಂದ ಈ ತಾಲೂಕಿನ ಆಡಳಿತ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ. ರೈತರು ಮೊದಲೇ ಮಳೆ ಬೆಳೆ ಇದ್ದೇನೆ, ಬೆಳೆದಂತ ಬೆಳೆಗೆ ದರ ಸಿಗ್ತಾನೆ, ಒಳ್ಳೆ ದರ ಸಿಗ್ತಾನೆ, ಹೈರಾಣಾಗಿರೋಂತ ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಮಾಡೋದು ರೈತರಿಗೆ ಸರಿ ಅನ್ನೋದು ನಮ್ದೆಲ್ಲರ ಪ್ರಶ್ನೆ ಆಗಿದೆ. ಇಂಥ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಖಂಡಿತ ಹೋರಾಟ ಮಾಡುವಂತ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊತಿರ್ಬೇಕಾಗ್ತದೆ. ದಯಮಾಡಿ ತಾಲೂಕು ಆಡಳಿತ ಮತ್ತೆ ಡಿಸಿ ಅವರು ಇದಕ್ಕೆ ತಲೆ ಹಾಕ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಅಷ್ಟು ಭ್ರಷ್ಟಾಚಾರ ನಡೀತಿದೆ, ಯಾರು ಹೇಳುದು ಸುಧಾ ಕೇಳ್ತಾರ. ಇಷ್ಟ ಬಂದಿದ್ದ ರೀತಿಯಲ್ಲಿ ಮನಸೋ ಇಚ್ಛೆ ಇವತ್ತು ಈ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನ ದಯಮಾಡಿ ತಾವೆಲ್ಲ ಇದನ್ನ ದೊಡ್ಡ ವಿಷಯವಾಗಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಳ್ಳೋ ರೀತಿ ತಾವು ಮಾಡ್ಕೊಡ್ಬೇಕು. ಎರಡನೇದು, ತಂಬಾಕು ದರ ಯಾವ ಮಟ್ಟಕ್ಕೆ ಕುಸ್ತಿದೆ ಅಂತ ಹೇಳಿದ್ರೆ ಇವತ್ತು ರೈತ ಬದುಕಬೇಕು ಇಲ್ಲ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಸಾವಿರಾರು ರೈತರು ನೊಂದಂತ ರೈತರಿಗೆ ಧ್ವನಿ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಸುಧಾ ಭಾಷಣ ಮಾಡೋದ್ರ ಮುಖಾಂತರ. ಇವತ್ತು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಹರಾಜು ಪ್ರಕ್ರಿಯೆಯಲ್ಲಿ ದರ ಕುಸಿತದಿಂದ ರೈತ ಇವತ್ತು ಕಂಗಾಲಾಗಿದ್ದಾನೆ. ಇದೇ ಪರಿಸ್ಥಿತಿ ಮುಂದೆ ಕಂಟಿನ್ಯೂ ಆದ್ರೆ ಬಹಳ ಗಂಭೀರವಾದಂತಹ ಪರಿಸ್ಥಿತಿ ನಾವು ಇವತ್ತು ತಾಲೂಕಿನಲ್ಲಿ ಎದುರಿಸಬೇಕಾಗ್ತದೆ. ದೊಡ್ಡ ಪ್ರಮಾಣದಲ್ಲಿ ರೈತರು ಹೊಗೆಸೊಪ್ಪನ್ನ ಸೇಲ್ ಮಾಡಿಲ್ಲ. 1 ಕೆಜಿಗೆ ರೈತರು ನಿರೀಕ್ಷೆ ಮಾಡಿದಂಥದ್ದು 350 ರೂಪಾಯಿಂದ 400 ರೂಪಾಯಿ ನಿರೀಕ್ಷೆ ಮಾಡಿದ್ರು. ಆದ್ರೆ ಇವತ್ತು 130 ರೂಪಾಯಿಂದ 105 ರೂಪಾಯಿಗೆ ದರ ಕುಸ್ತಿರೋದು ಇವತ್ತು ನಿಜವಾಗ್ಲೂ ಬಹಳ ಶೋಚನೀಯವಾದ ವಿಚಾರ. ಇದು ರೈತರು ತಗೊಂಡಂತ ಸಾಲ ತೀರ್ಸಕ್ಕಾಗದೇನೆ ಇವತ್ತು ಬ್ಯಾಂಕ್ನವರು ನೋಟಿಸ್ ಕೊಡೋದ್ರ ಮುಖಾಂತರ ಇವತ್ತು ರೈತರು ಏನ್ ಮಾಡ್ಬೇಕು ಅನ್ನೋ ದಿಕ್ತೋಚನೆ ಕಂಗಾಲಾಗಿದ್ದಾರೆ. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನ್ ಕಾರಣ ಅದನ್ನ ತಾವೆಲ್ಲ ಸೊಪ್ಪಿದ್ರು ಸುಧಾ ನಮ್ಮ ರಾಜ್ಯದಲ್ಲಿ ನಾವು ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಮಳೆ ಆಧಾರಿತ ಪ್ರದೇಶದಂತ ಅಲ್ಲಿ
ಬೆಳೆದಂತ ಬೆಳೆ ಇದು ಹೊಗೆಸೊಪ್ಪು. ನಾವೇನು ಸಲಹೆನೇನು ಜಾಸ್ತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬೆಳೀತಿಲ್ಲ. ಮಳೆ ಆಶ್ರಿತದಲ್ಲಿ ಬೆಳೀತಾ ಇರೋ ಹೊಗೆಸೊಪ್ಪಿಗೆ ಒಳ್ಳೆ ದರ ಕೊಡ್ದೇನೆ ಸ್ಟ್ರೈಕ್ ಮಾಡ್ದಂಗೆ ದರನ ಕುಸಿದಂತ ಕೆಲಸನ ಇವತ್ತು ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಟೊಬ್ಯಾಕೋ ಬೋರ್ಡ್ ಸುಧಾ ಮೌನ ವಹಿಸಿರೋದು ಇದು ಹೊಸ ಪ್ರಶ್ನೆ ಇವತ್ತು ನಮಗೆ ಉದ್ಭವ ಆಗಿದೆ. ಇವತ್ತು ಪ್ರತಿ ಕೆಜಿಗೆ ಇವತ್ತು ಎಷ್ಟು ಲಾಸ್ ಆಗ್ತದೆ ಅಂತ ನೀವು ಯೋಚನೆ ಮಾಡಿ. 350 ರೂಪಾಯಿ ನಿರೀಕ್ಷೆ ಮಾಡಿದಂತ ರೈತರಿಗೆ ಬರೀ 130 ರೂಪಾಯಿ 105 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು 1,000 ಹೊಗೆ ಸೊಪ್ಪು ಕೆಜಿ ಉಳಿಸ್ಕೊಂಡ್ರು ಇವತ್ತು 2 ಲಕ್ಷದಿಂದ 3 ಲಕ್ಷ ಲಾಸ್ ಆಗಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕೂಲಿ ಕೆಲಸ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲಾನು ಸುಧಾ ಬೇರೆ ಹದ ಮಾಡಂತ ಸೌದೆ ಇರ್ಬೋದು, ಎಲ್ಲ ಇವತ್ತು ದುಪ್ಪಟ ಆಗಿದ್ರು ರೈತರು ಬೆಳೆದಂತ ಬೆಳೆಗೆ 1991-92ರಲ್ಲಿ ಹೊಗೆಸೊಪ್ಪಿಗೆ ಒಂದು ಒಳ್ಳೆ ದರ ಸಿಕ್ಕಿತ್ತು. ಅದು ಬಿಟ್ರೆ ಆ ದರ ಇವತ್ತು ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ರೈತರು ಹೆಂಗೆ ವ್ಯವಸಾಯ ಮಾಡಕ್ ಸಾಧ್ಯ? ಇಲ್ಲ ನಮ್ಗೆ ಪರ್ಯಾಯ ಬೆಳೆ ಬೆಳಿಲಿಕ್ಕೆ ಏನ್ ಮಾರ್ಗ ಸೂಚಿ ಕೊಟ್ರೆ ಅನುಕೂಲ ಆಗ್ತದೆ. ಇಲ್ಲ ಟೊಬ್ಯಾಕೋ ಬೋರ್ಡರು ಒಂದು ಬ್ಯಾರನ್ಗೆ ಏನು 2.5 ಲಕ್ಷ ರೂಪಾಯಿ, ಡಬಲ್ ಬ್ಯಾರನ್ಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರಕಟ ಒಂದು ಸುದ್ದಿ ಹರಡಿತ್ತು. 16 ಸುಧಾ ಇವತ್ತು ರೈತರು ಕೊಟ್ಟರೆ ಇವತ್ತು ಬಹಳ ಅನುಕೂಲ ಆಗ್ತದೆ. ಇಲ್ಲದ್ರೆ ರೈತರು ಬಹಳ ದುಸ್ಸಾರ ಆಗ್ತದೆ. ಇವತ್ತೇನು ITC ಕಂಪ್ನಿ ಮತ್ತೆ GPA ಕಂಪ್ನಿ ಈ ತರ ಕಂಪ್ನಿಗಳವೆ ಇವರ ಕಪಿ ಮುಷ್ಟಿನಲ್ಲಿ ಇವತ್ತು ಟೊಬ್ಯಾಕೋ ಬೋರ್ಡ್ ನಡೀತಾ ಇದೆ ಅನ್ನೋದು ಕಾಣಿಸ್ತದೆ. ಏನಿವತ್ತು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಮಾಡ್ಬೇಕಿತ್ತು, ಇದು ಸ್ಪರ್ಧೆ ಆಯೋಗಕ್ಕೆ ನಿಯಮ ಉಲ್ಲಂಘನೆ ಆಗೋ ರೀತಿಲಿ ಇವತ್ತು ಬಿಡ್ಡಿಂಗ್ ಮಾಡ್ತಾ ಇದ್ರು. ಇವತ್ತೊಂದು ಹೊಗೆಸೊಪ್ಪು ಬೇಲ್ಗೆ ಕನಿಷ್ಠ 2-3 ಕಂಪ್ನಿಯವರು ಬಿಡ್ಡಿಂಗ್ ಮಾಡಬೇಕು. ಈ ಪರಿಸ್ಥಿತಿ ಇಲ್ಲ. ಕಂಪ್ನಿಯವರೆಲ್ಲ ಒಗ್ಗಟ್ಟಾಗಿ ಒಂದ್ ಬೇಲ್ಗೆ ಒಂದೇ ಕಂಪ್ನಿಯವ್ರು ಬಿಡ್ಡಿಂಗ್ ಮಾಡೋದು, ಅವ್ರ ಇಷ್ಟ ಮನಸ್ಸೋ ಇಚ್ಛೆ ಬಿಡ್ಡಿಂಗ್ ಮಾಡೋ ರೀತಿಯಲ್ಲಿ ಇವತ್ತು ವ್ಯಕ್ತಪಡಿಸ್ತಾ ಇದ್ರೆ ಇದು ನಾವು ಏನಿವತ್ತು ಕನಿಷ್ಠ ಬೆಂಬಲ ಇವತ್ತು ಸರ್ಕಾರ ಘೋಷಣೆ ಮಾಡಲೇಬೇಕು. ರಾಜ್ಯ ಸರ್ಕಾರ ಸುಧಾ ಮಧ್ಯದಲ್ಲಿ ಇದನ್ನ ಮಧ್ಯಪ್ರವೇಶ ಮಾಡಬೇಕಿತ್ತು. ಅವರು ಸುಧಾ ಇದು ಮಧ್ಯಪ್ರವೇಶ ಮಾಡಿದ್ರೆ ಅವರು ಮೌನವಾಗಿದ್ದಾರೆ. ಟೊಬ್ಯಾಕೋ ಬೋರ್ಡ್ ಸುಧಾ ಮೌನವಾಗಿದೆ. ರೈತರಿಗೆ ಇವತ್ತು ಯಾವುದೇ ರೀತಿ ನ್ಯಾಯ ಸಿಕ್ಕಂತ ಕೆಲಸ ಆಗ್ತಾ ಇಲ್ಲ. ಅದರಿಂದ ದಯಮಾಡಿ ಟೊಬ್ಯಾಕೋ ಬೋರ್ಡ್ ನಲ್ಲಿ ಆಗ್ತಾ ಇರೋ ಅನ್ಯಾಯವನ್ನು ಸುಧಾ ನೀವು ಇದನ್ನ ಪ್ರತಿಭಟಿಸಬೇಕಾಗ್ತದೆ. ನಾವೇನೋ ಡಿಜಿಟಲ್ ಅದಕ್ಕೆ ಅಡ್ಡಿಪಡಿಸಲ್ಲ. ಆದ್ರೆ ನಮ್ಮ ನಾಯಕರಾದ ಮಾದೇವಣ್ಣವ್ರನ್ನ ಯಾಕೆ ಕರೆದಿಲ್ಲ ನೀವು ಈ ಸಭೆಗೆ? ಬರೀ ಕಾಂಗ್ರೆಸ್ ಒಕ್ಕಲಿಗ ಸಭೆ ಮಾಡ್ತಾ ಇದ್ದೀರಾ ನೀವು? ಈ ತರ ಒಡ್ಸಾರಂತ ನೀತಿನ ದಯಮಾಡಿ ಬಿಟ್ಟು ನೀವು ಹಿರಿಯರಿದ್ದೀರಿ, ಎಲ್ಲರೂ ಜೊತೆ ತಗೊಂಡೋಗಂತ ಕೆಲಸನ ಮಾಡಬೇಕು. ಜೊತೆಗೆ ಚುನಾವಣೆ ರೀತಿ ಮಾಡಕ್ಕೆ ದಯಮಾಡಿ ಬಿಟ್ರೆ ಅದು ಸೋತಿ ಹೋಗಿತ್ತು ಅಂತ ಜನ ನಿರ್ಧಾರ ಮಾಡ್ತಾರೆ. ನೀವು ಈ ತರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಪ್ಪ ಮಗ ಇಬ್ರು ಈ ವ್ಯವಸ್ಥೆನ ದುಸ್ಥಿತಿ ತರಂತ ಕೆಲಸ ದಯವಿಟ್ಟು ಮಾಡಬೇಕು ಅಂತ ನಮ್ಮ